ऐसा बोलो इसको। भाई कितना फिश है? ये है हाँ 9 kg है। नाम 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 अंचल। अंजल। रेट रेट जाएंगे 1050। आधार दे भाई। थैंक यू। कितना 30-40,000 सलमान है ये। कितना फिश है? इसका 850 रुपीज़ है किलो। क्यों है? नाम नाम सलमान, इंडियन सलमान। 850 रुपीஸா? 850 रुपीज़। ಓಕೆ ಇದು ಗ್ರೀನ್ ಚೀಲ. ಓಕೆ ಇದ್ರ ರೇಟ್ ಎಷ್ಟು? 500. ನೆಕ್ಸ್ಟು ನೆಕ್ಸ್ಟ್ ಇದೆ ಜಂಬೋ ಪ್ರಾನ್ಸ್ ಇದೆ, ಸ್ಕ್ಯಾಂಬಿ ಓಕೆ ನೋಡಿ ಕ್ವಾಲಿಟಿ. ಎಷ್ಟಿದು? ಇದು 650 ಇದೆ. 650 kg. ಕ್ಲೀನ್ ಮಾಡಿಕೊಡ್ತೀರಾ? ಹಾಂ ಕ್ಲೀನ್ ಇಲ್ಲಿ ಇದೆ ಮಾಡಿ. ಓಕೆ ಅದು ಕ್ಲೀನ್ ಮಾಡಿಕೊಡ್ತಾರಂತೆ. ಮತ್ತು ಬೇರೆ ಅಂಗಡಿಯಲ್ಲಿ ಕ್ಲೀನ್ ಇದೆ. ಮ್ಯಾಕ್ರೆಲ್ ಇದೆ 250. ಬಾಂಗ್ಡೆನಾ? ಬಾಂಗಡೆ ಎಷ್ಟು? 250. 250. ಓಕೆ 250 ಅಂತೆ. ಚಾರ್ಲಿ ಇದೆ. ಯಾವುದು ಚಾರ್ಲಿನ? ಟಾರ್ಲಿ ಚಾರ್ಲಿ ಇದು ಹೇಗೆ? ಇದು 180. 180 ಅಂತೆ. 180 ಅಂತೆ. ಓಕೆ ಅದು ಬಿಟ್ಟರೆ ಬ್ಲೂ ಕ್ರ್ಯಾಬ್ ಇದೆ. ಒಳ್ಳೆ ಬ್ಲೂ ಕ್ರ್ಯಾಬ್ ಇದೆ ನೋಡಿ. ಅದಕ್ಕೆ ರಬ್ಬರ್ ಏನಕ್ಕೆ ಹಾಕಿದ್ದಾರೆ? ಅದು ಕಾಲು ಇದಾಗಿರ್ತಾರೆ, ಜನ ಬನ್ನಿ ಎಲ್ಲ ಇಟ್ಕೊಂಡು ಈ ಥರ ಡ್ಯಾಮೇಜ್ ಮಾಡಿಬಿಡ್ತಾರೆ. ಒಳ್ಳೆ ಕ್ವಾಲಿಟಿ ಇದು. ಓಕೆ ಇದು ಹೇಗೆ ರೇಟು? ಇದು 550. ಅಂದರೆ ಸಮುದ್ರದ ಎಲ್ಲಿಂದ ಬರುತ್ತಿದ್ದು ಕ್ರ್ಯಾಬು? ಮ್ಯಾಂಗ್ಳೂರ್ ಮಲ್ಪೆ. ಓಕೆ ಜಾಸ್ತಿ ಮಲ್ಪೆ ಮ್ಯಾಂಗ್ಳೂರು. ಹಾಂ ಇದು ಶಂಕರ ಅಲ್ಲ? ಶಂಕರ 350. ಒಳ್ಳೆ ಅದು ಬಿಟ್ಟರೆ ಮತ್ತೆ ಟೂನಾ ಇದೆ, ಒಳ್ಳೆ ಕ್ವಾಲಿಟಿ. ಯಾವುದಿದು? ಟೂನಾ ಹೇಗೆ ರೇಟು? 250. ನಿಮ್ಮ ಶಾಪಲ್ಲಿ ಇರೋ ಕಾಸ್ಟ್ಲಿಯಸ್ಟ್ ಮೀನು ಅಂದರೆ ಯಾವುದು? ಸಿಯರ್ ಫಿಶ್ ಇದೆ, ಸಾಲ್ಮೆನ್ ಇದೆ. ಯಾವುದದು? ಇವತ್ತಿಗೆ ಸ್ವಲ್ಪ ಡಿಮಾಂಡ್ ಇದೆ. ಈಗ ಇರೋದ್ರಲ್ಲಿ ಕಾಸ್ಟ್ಲಿ ಮೀನು ಅಂದರೆ ಯಾವುದು? ಇದೇ ಇರೋದು ಕಾಸ್ಟ್ಲಿ. 650? 500 ರೂಪಾಯಿ. 500. ಓಕೆ ಚೀಪ್ ಅಂದರೆ ಯಾವುದು? ಚೀಪ್ ಇದನ್ನು ಇನ್ನು ನೋಡಿ, ಜಿಲೇಬಿ ಇದೆ 100 ರೂಪಾಯಿ. ಓಕೆ ಪಾಪ್ಲೆಟ್ ಎಲ್ಲ ಏನಿಲ್ಲ. ಓಕೆ ಜಿಲೇಬಿ ಹೇಗೆ ರೇಟು? 100. ಅದೇ ಕಡಿಮೆ. ಇದು 500 ರೇಟ್ ಜಾಸ್ತಿ ಇದೆ. ಓಕೆ ಸ್ವಲ್ಪ ಇವತ್ತಿಗೆ ಬ್ರೀಡಿಂಗ್ ಟೈಮ್ ಇದಲ್ಲ. ಓಕೆ ಇವೆಲ್ಲ ಮಂಗಳೂರಿಂದನೇ ಬಂದಿದ್ದಾ? ಮಂಗಳೂರು ಮಲ್ಪೆ. ಈ ಪ್ರಾನ್ಸ್ ಇದೆ, ಜಂಬೋ ಪ್ರಾನ್ಸ್ 650. ಅಲ್ಲ ಇದು ಎಲ್ಲಿಂದ ಬಂದಿದ್ದು? ಇದು ಬನ್ನಿ ಆಂಧ್ರ, ಇದು ಕಾಕಿನಾಡ. ಅಂದರೆ ಇದು ಕೆರೆಯಲ್ಲಿ ಸಾಕದಾ? ಸಮುದ್ರದ ಕೆರೆ? ಸಮುದ್ರದ್ದು. ಸಮುದ್ರದಂತೆ ಎಲ್ಲ ಆಂಧ್ರ, ಮಲ್ಪೆ, ಮಂಗಳೂರಲ್ಲೇ ಸಿಗುತ್ತಂತೆ. ನೋಡಿ ಹೀಗಿದೆ ನೋಡಿ. ಕಾಸ್ಟ್ಲಿ ಎಷ್ಟು ಅಂದರೆ ಈ ಶೀಲ, ಕಡಿಮೆ ಅಂದರೆ ಜಿಲೇಬಿ, ಹೀಗೆ ಹೇಳಿದ್ದಾರೆ. ಹೇಗೆ ಕೆಜಿ ರೇಟ್ ಹೇಗೆ? 120. ಭಾಷಾ ಅಂತೆ ಕೆಜಿಗೆ 120 ಅಂತೆ. 140 ನೋಡಿ, 140 ಅಂತೆ. ಕಡ್ಲೆ 200 ಅಂತ ನೋಡಿ. ಕಟ್ಲಾ ಅಂತೆ. ರಹು 150 ಅಂತ ನೋಡಿ. ನೋಡಿ ಜಿಲೇಬಿ ಅಂತೆ 80 ರೂಪೀಸ್ ಅಂತೆ. ಅದೇ ಹಲ್ಲು ನೋಡಿ ಈ ಥರ ಇದೆ. ಏನು ಸರ್ ಹೆಸರು ನಿಮ್ಮದು? ಇಬ್ಬನಿ ಸ್ಟುಡಿಯೋ ಅಂತ. ಆ್ಯಕ್ಚುಲಿ ನೀವು ರಾತ್ರಿ ನೋಡಿರೋ ಮಾರ್ಕೆಟ್ ಏನಿದೆ, ಬೆಳಿಗ್ಗೆ ಆದರೆ ಅದು ಕಂಪ್ಲೀಟ್ ಅಪೋಸಿಟ್, ಗೊತ್ತಾಯ್ತಾ? ರಾತ್ರಿ ಬಂದರೆ ಬರೀ ಹೋಲ್ಸೇಲ್ ಅವ್ರು ಬರ್ತಾರೆ. ಬೆಳಿಗ್ಗೆ ಬಂದರೆ ಈಗ ಅವರು ಇವತ್ತು ಸಂಡೇ ಆದ್ರಿಂದ ಜನ ಅವ್ರವ್ರ ಮನೆಗೆ ಈಗೋಸ್ಕರ ತೊಗೊಂಡೋಗಕ್ಕೆ ಬರ್ತಾಯಿದ್ದಾರೆ. ಅಂದರೆ ಕಡಿಮೆ 1 kg 2 kg ಆ ಥರ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಾರ್ಗಿನೂ ಅದೇ ಥರ ನಡೀತಾ ಇದೆ. ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ ಇದು ಶೀಲಾ ಮೀನು. ನೋಡಿ ಇವಾಗ ಮಾರ್ಕೆಟಿಗೆ ಒಂದು ಕಳೆ ಬಂತು.
ಅಂಜಲ್ ಇದೆ ಅಂಜಲ್ಲ ಅಂಜಲ್ ಅಂಜಲ್ ರೇಟ್ ಕಿತ್ತ ರೇಟ್ 950 ಪರ್ ಕೆಜಿ ಓಕೆ ಯೂಟ್ಯೂಬ್ ಪಕಡ ಓಕೆ ಅದು ಅಂಜಲ್ ಅಂತೆ 950 ಅಂತೆ ಮತ್ತು ಇದು 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 ವಾಲ ವಾಲ ವಾಲೆ ವಾಲ ಮೀನ್ ಹೇಗೆ ರೇಟು ರೇಟ್ ಇದು 250 250 ನೋಡಿ ಇದು 250 ಅಂತೆ ಅದು 950 ಅಂತೆ ಓಕೆ 100 ಪರ್ ಕೆಜಿ ಓಕೆ 100 ಅಂತೆ 600 ಫ್ರಾನ್ಸಾ ಪ್ರಾನ್ಸ್ ಸ್ಕ್ಯಾಂಬಿ ಇದು ಅದು ವಾಲ ಸೇಮಾ ದೊಡ್ಡದು ಇದು ಚಿಕ್ಕದು ರೇಟ್ ಸೇಮಾ ರೇಟ್ ಸೇಮ್ ರೇಟ್ 200 ಅಷ್ಟೇ ಓಕೆ ಇದೇನಾ ಶಾರ್ಕು ಹೇಗೆ ಇದು 450 ಸರ್ ಎಲ್ಲ ಕಡೆ ಬರಬೇಕು ಓಕೆ ಅದು 450 ಅಂತ ನೋಡಿ ಕೈಲಿ ಇಟ್ಕೊಂಡಿಲ್ಲ ಶಾರ್ಕ್ ಅಂತದ್ದು 450 ಓಕೆ ಇದು ಶಂಕರ ಮೀನು ಹಾಂ ಇದು ಗೊತ್ತಾಯಿತು ಅದ್ಯಾವ್ದು ದೊಡ್ಡದು ಮಾಹಿ ಮಾಹಿ ಪರ್ಲಾ ಮಾಹಿ ಮಾಹಿ ಪರ್ಲಾ ಮಾಹಿ ಮಾಹಿ ಅದೇ ರೇಟು 350 ಅಂತ ನೋಡಿ 350 ಅಂತೆ ಈಗ ಒಬ್ರು ಅದಕ್ಕೆ ಈಗ ಒಬ್ರು ತೊಗೊಂಡೋಗ್ಬೇಕಂದ್ರೆ ಅರ್ಧ ಕಟ್ ಮಾಡಿಕೊಡ್ತಾರಾ ಕಟ್ ಇದು ಹೋಲ್ಸೇಲ್ ಇದೆ ಹೋಲ್ಸೇಲಾ ಓಕೆ ಹೋಲ್ಸೇಲ್ ಇದೆ 350ನಾ ಕೆಜಿ 350 ಕೆಜಿ 350 ಫುಲ್ ತಗೋಬೇಕು 350 ಅಂತೆ ನೋಡಿ ಕುಲ್ತಿ ಮೀನು ಅದ್ಯಾವುದದು ಕುಲ್ತಿ ಮೀನು ಹೇಗೆ ಯಾವ ರೇಟ್ 200 ಅಂತ ಓಕೆ ಇದು 200 ಅಂತ ನೋಡಿ ಕಲ್ತಿ ಅಂತೆ ಇದು ಆಂಬೂರ್ ಮೀನು ಆಂಬೂರಾ ಆಂಬೂರ್ ಮೀನು ಇದು ಓಕೆ ಇದು ಹೇಗೆ ಇದು ಎಷ್ಟಪ್ಪ 350 ಅಂತೆ 350 ಅದೇನದು ದುಡ್ಡು ಇದು भाई सानी जमा गोभी उठा को यूं बताओ पूरे ಅದೇನು ಆಕ್ಟೋಪಸ್ ಥರ ಇದೆ ನೋಡಿ ಇದು ಆಕ್ಟೋಪಸ್ ಥರ ಇದೆ ಆಕ್ಟೋಪಸ್ ಕಸಿನ್ ಬ್ರದರ್ ಅಂತೆ 360 ಅಂತೆ 360 ಅಂತೆ ನೋಡಿ ಹೀಗಿದೆ ರೇಟು ಆಯ್ತಾ ರಾಣಿ ಫಿಶ್ ಶಂಕರ ಶಂಕರ ಶಂಕರ. ರಾಣಿ ಅಂತಾರೆ ಶಂಕರ ಅಂತಾರೆ ಓಕೆ ಇದು ಹೇಗಿದ್ದು 320 ಅಂತ ನೋಡಿ 320 ಅಂತಿದ್ದು ಮಜ್ಮಲ್ ಮೀನ್ ಅಂತಾರೆ ಎಲ್ಲಿಂದ ಬರುತ್ತಿದ್ದು ಮ್ಯಾಂಗ್ಳೂರಾ ಓಕೆ ನೋಡಿ ಮ್ಯಾಂಗ್ಳೂರಿಂದ ಬರೋದಂತೆ ನೋಡಿ ಈ ಥರ ಇದೆ ವಾಲ್ವಾ ಇದು ವಾಲ್ವಾ ಮೀನು ಯಾವುದು ಮೀನು ಹೆಸರು ಲೆದರ್ ಜಾಕೆಟ್ ವಾಲ್ವಾ ಲೆದರ್ ಜಾಕೆಟ್ ಲೆದರ್ ಜಾಕೆಟ್ ಲೆದರ್ ಜಾಕೆಟ್ ಹೇಗೆ ಇದು ಎಷ್ಟಪ್ಪ 350 ಅಂತೆ ಓಕೆ 350 ಅಂತ ನೋಡಿ ಲೆದರ್ ಜಾಕೆಟ್ ಅಂತೆ 350 ಅದ್ರ ಹೆಸರೇ ಲೆದರ್ ಜಾಕೆಟಾ ನೋಡಿ ಲೆದರ್ ಜಾಕೆಟ್ ಅಂತೆ ಶೇರಾ ಶೇರ್ ಅಂದ್ರೆ ಮಂಜರ ಅಂತಾರೆ ಗೊತ್ತಾ ಶಿಯರ್ ಫಿಶ್ ಓಕೆ ಎಲ್ಲವೂ ಮಂಗಳೂರಿಂದನೇ ಬರೋದಾ ಹೌದಲೂರು ಮಾಲ್ಪೆ ಮಲ್ಪೆ ಓಕೆ ನೋಡಿ ಈ ಥರ ಇದೆ ಇದು ಬಟರ್ ಫಿಶಾ ಅದು ಮೀನು ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಫ್ರೆಶ್ ಮೀನು ಇಲ್ಸ್ ನೋಡಬೇಕು ಹಾಂ ನೋಡಿದ್ರೆ ಗೊತ್ತಾ 400 400 ಓಕೆ 400 ಅಂತ ನೋಡಿ ಬಟರ್ ಫಿಶ್ ಇದು ಟೂನಾ ಫಿಶ್ ಟೂನಾ 300 ಓಕೆ ಇದು 300 ಅಂತೆ ಅದೇ ಅದು ಉದ್ದ ಶೀಲಾ ಮೀನು ಶೀಲಾ 350 350ನಾ ನೋಡಿ ಶೀಲಾ ಮೀನು ಅವರಷ್ಟೇ ಅರ್ಧ ಅಷ್ಟು ಉದ್ದ ಇದೆ 350 ಅಂತೆ ನೋಡಿ ಈ ಥರ ಕ್ಲೀನ್ ಮಾಡ್ತಾರೆ ಈ ಥರ ಕ್ಲೀನ್ ಮಾಡಿ ಕೊಡ್ತಾರೆ ಹಾಯ್ ಸ್ಟಾರ್ಟ ಮಾಡ ಏಡಿ ನೋಡಿ ನೋಡಿ ಹೆಂಗೆ ಪಟ್ 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 ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ
ಹೀಗಿದೆ. ನೋಡಿ ಒಂದು ತಗೊಂಡ್ರಾ, ಅಲ್ಲಿ ಮೀನು ತಗೊಂಡ್ರೆ ಇಲ್ಲಿ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಇವತ್ತು ಸಂಡೇ ಆದ್ದರಿಂದ ಜನ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಅದು ಬೆಳಿಗ್ಗೆ ಬಂದಿರೋ ಜನ ಬರೀ ಅಂಗಡಿಗೆ ಹೋಟ್ಲಿಗೆ ಆಗಿದ್ದರೆ, ಈಗ ಬಂದಿರೋ ಜನ ಇದೆಯಲ್ಲ ಅವ್ರ ಮನೆಗೆ, ಅಂದರೆ ಇವತ್ತು ಸಂಡೇ ಆದ್ದರಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ನೋಡಿ ಒಬ್ಬ ಕತ್ಲಲ್ಲಿ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಈಗ ನೋಡಿ ನೋಡಿ ಆ ಜಾತಿ ಮೀನುಗಳನ್ನು ಆ ಥರ ಜೋಡಿಸಿಟ್ಟಿದ್ದಾರೆ ಲೈನ್ ಮಾಡಿ. ನೋಡಿ ಆ್ಯಕ್ಚುಲಿ ಇಲ್ಲಿ ಮೀನು ಜೋಡಿಸಿದ್ದು ನೋಡಿ, ಇಲ್ಲಿ ಈ ಪಾಪ್ಲೆಟು ಅದೊಂದು ಗೊತ್ತು ಅಷ್ಟೇ. ಇದು ಗೌರಿ ಅನಿಸುತ್ತೆ. ಮತ್ತು ಇದು ಯಾವ ಮೀನು, ಇದು ಶಂಕರ, ಅವಾಗ ಹೇಳಿದ್ರಲ್ಲ ಅದೇ. ಅದು ಬಿಟ್ಟು ಬೇರೆ ಯಾವ ಮೀನುಗಳು ಗೊತ್ತಿಲ್ಲ. ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಮೀನು ತತ್ತಿ ಅಂತೆ, ಅಂದರೆ ಮೀನಿನ ಮೊಟ್ಟೆ ಇದು. ನೋಡಿ ಆ ಮೀನಿನ ಮೊಟ್ಟೆ ಹೇಗೆ ತೆಗೆದಿಟ್ಟಿದ್ದಾರೆ. ಇದು ಕಾಣಿಸ್ತಿದೆಯಲ್ಲ, ಇದು ಮೀನಿನ ಮೊಟ್ಟೆ. ನೋಡಿ ಯಾವ ಥರ ಮೀನನ್ನು ಜೋಡಿಸಿಟ್ಟಿದ್ದಾರೆ. ಆ್ಯಕ್ಚುಲಿ ಸ್ಲೈಸ್ ಆಗಿ ಕಟ್ ಮಾಡ್ತಿದ್ದಾರೆ ನೋಡಿ, ಸ್ಲೈಸ್ ಆಗಿ ಇವ್ರು ಕಟ್ ಮಾಡಿ ಸಮೇತ ಕೊಡ್ತಾರೆ. नहीं 5 किलो डालो, एक निकालो, 2 भी तो लो। बहुत वाले 520 रुपये होता है, 550 रुपये रेट हो है। रोजन से बिजनेस बेचता नहीं सब हमें डालो। ये कितने 5 किलो 2 मछली बोल रहे हो। ये दावत पतले से इधर आ, इधर नहीं हमें काटते नहीं, बाहर कटा दो। 1 kg ಆಗಿಲ್ಲ, ಪರವಾಗಿಲ್ಲ ಹಾಕಿ ಅದು. ಏನು ಗೋಲ್ಡ್ ಇದೆ? ನೋಡಿ ಇನ್ನೊಂದಂದ್ರೆ ನೋಡಿ, ಕೆಲವರಿಗೆ ಮೀನಿನ ಮಂಡೆ ತಿನ್ನೋಕ್ಕೆ ಬರೀ ಆಸೆ ಇರುತ್ತೆ, ಅವರಿಗೆ ಬರೀ ಮಂಡೆ ಮಾತ್ರ ಸಿಗುತ್ತೆ ಇಲ್ಲಿ ನೋಡಿ. ಇದೇನಿದೆ ಆಕ್ಟೋಪಸ್, ಇಲ್ಲಿ ಕೇಳಿದ್ರೆ ಇದಕ್ಕೆ ಆಕ್ಟೋಪಸ್ ಕಸಿನ್ ಬ್ರದರು ಅಂತಾರೆ, ಬಟ್ ಇದ್ರ ಹೆಸರು ಗೊತ್ತಿಲ್ಲ. ಇದ್ರ ಹೆಸರು ಎಂತ? ಸ್ಕ್ವಿಡ್. ನೋಡಿ ನೋಡೋಕೆ ಆಕ್ಟೋಪಸ್ ಥರನೇ ಇದೆ. ನೋಡಿ ಮೀನು ಯಾವ ಥರ ಟೇಸ್ಟ್ ಮಾಡ್ತಾರೆ ಅಂದರೆ, ನೋಡಿ ತಗೊಂಡು ಕೂಡ ಅದು ಕಿವಿನ ಎಳೆದು ನೋಡ್ತಾರೆ. ಇಲ್ಲೇನಾಗುತ್ತೆ, ಅದು ಕೆಂಪು ಕಲರ್ ಇದೆ ಅಂದ್ಕೊಂಡು ನೋಡ್ತಾರೆ. उठा भैया वो बच्ची प्लास्टिक सलमान है। 80 रुपये नीचे। Paytm payment of 200 rupees. 1 kg ये डालो।
ಇಷ್ಟು ತನಕ ನಾವೇನಾಯಿತು ಶಿವಾಜಿನಗರದಲ್ಲಿರೋ ಫಿಶ್ ಮಾರ್ಕೆಟನ್ನು ಕಂಪ್ಲೀಟಾಗಿ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಬೆಂಗಳೂರಲ್ಲಿ ಅತಿ ದೊಡ್ಡದಾದ ಫಿಶ್ ಮಾರ್ಕೆಟ್ ಅಂದರೆ ಈ ಶಿವಾಜಿನಗರದಲ್ಲಿರೋ ಫಿಶ್ ಮಾರ್ಕೆಟು. ನಿಮ್ಗೆ ಆದಷ್ಟು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡೋಣ, ಈಗ ಟೈಮು 7 ಗಂಟೆ, ಆಲ್ಮೋಸ್ಟ್ ಮಾರ್ಕೆಟೆಲ್ಲ ಮುಗೀತಾ ಮತ್ತು ಇನ್ನೊಂದು ಗಂಟೆಗೆ ಮಾರ್ಕೆಟ್ ಮುಗಿಯುತ್ತೆ. ಈಗೆಲ್ಲ ಜನ ಜಾಸ್ತಿ ಬರ್ತಾ ಇದ್ದಾರೆ ಹೋದಂಗೂ. ಈ ಶಿವಾಜಿನಗರ ಮಾರ್ಕೆಟಲ್ಲಿ ಬಂದಿರೋ ವೆರೈಟಿ ಫಿಶ್ಗಳೇ ಅವು, ಅದು ರೇಟ್ ಎಷ್ಟು, ಎಲ್ಲಿಂದ ಬಂದಿದ್ದು, ಪ್ರತಿಯೊಂದು ನಿಮ್ಗೆ ಕೊಡೋ ಒಂದು ಮಾಹಿತಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಮೇಲೆ ಮನವಿ ಮಾಡ್ತಾ ಮತ್ತೆ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಬಾಯ್ ಬಾಯ್.